ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ದಿನ ದಿನಕ್ಕೆ ಕೋಮು ಸೌಹಾರ್ದತೆಯನ್ನ ಹಾಳು ಮಾಡುವ ಮುಖಾಂತರ ಒಂದು ರೀತಿ ತಾಲಿಬಾನ್ ಸರ್ಕಾರದ ರೀತಿಯಲ್ಲಿ ಇವರ ನಡವಳಿಕೆಗಳು ನಡೀತಾ ಇದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು, ಕರ್ನಾಟಕದಲ್ಲಿರೋದು ಮುಸಲ್ಮಾನರ ಪರವಾದಂತ ಸರ್ಕಾರ ಅಂತ ಅವ್ರ ಹೇಳಿಕೆ ಕೊಟ್ಟಿದ್ರು. ಕುಕ್ಕರ್ ಬಾಂಬ್ ಆದಾಗ ನನ್ನ ಬ್ರದರ್ಸ್ ಅಂತ ಹೇಳಿದ್ರು. ಇದು ರಿಯಲ್ ಆಗ್ತಾ ಇದೆ. ಈಗ ನೋಡ್ತಾ ಇದೆ ಗೋಳಿಯಾಡ ಯಾರು ಪ್ರಕರಣದಲ್ಲಿ ಈ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಆಯ್ಕೆಯಾದರು. ಆ ಸಂದರ್ಭದಲ್ಲಿ ಕಾರ್ಯಕರ್ತರು ಖುಷಿಯಿಂದ ಮೆರವಣಿಗೆ ಮಾಡೋ ಮುಖಾಂತರ ಸಂಭ್ರಮವನ್ನ ಇಡೀ ದೇಶದಲ್ಲಿ ಮಾಡಿದ್ದಾರೆ. ದೇಶದಲ್ಲಿ ಎಲ್ಲೂ ಗಲಾಟೆ ಆಗಿಲ್ಲ. ಕರ್ನಾಟಕದಲ್ಲಿ, ಅದರಲ್ಲೂ ಮಂಗಳೂರು ಭಾಗದಲ್ಲಿ ಹರೀಶ್ ಮತ್ತು ನಂದನ್ ಕುಮಾರ್ ಅವರು ಈ ಮೆರವಣಿಗೆಯನ್ನ ಮುಗಿಸ್ಕೊಂಡು ರಸ್ತೆಯಲ್ಲಿ ಬರ್ಬೇಕಾದ್ರೆ ಅಲ್ಲೊಂದು ಮಸೀದಿ ಮುಂದೆ ಹಂಪಿದೆ, ರೋಡ್ ಹಂಪಿದೆ. ನಾನು ಅದರ ಪೂರ್ತಿ ವಿಡಿಯೋವನ್ನು ನೋಡಿದ್ದೀನಿ. ಮಸೀದಿಯಲ್ಲಿರುವಂತಹ ಸಿಸಿ ಕ್ಯಾಮೆರಾದ ಪೂರ್ತಿ ವಿಡಿಯೋವನ್ನು ನಾನು ನೋಡಿದ್ದೀನಿ ಇಲ್ಲಿ ಬರಕ್ ಮುಂಚೆ. ಅದರಲ್ಲಿ ಭಾರತ್ ಮಾತಾ ಕಿ ಜೈ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಎಷ್ಟು ಅಲ್ಲಿ ಒಂದು ಸೆಕೆಂಡ್ ಇರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ರಸ್ತೆಯಲ್ಲಿ ಬರ್ತಾ ಇದ್ದಾರೆ, ಜೋರಾಗಿ ಬರ್ತಾ ಇದ್ದಾರೆ. ಒಂದ್ ಸೆಕೆಂಡು ಸಾಧ್ಯ ಇಲ್ಲ. 1 ಅಥವಾ 2 ಸೆಕೆಂಡ್ ಅಲ್ಲಿ ಇರ್ಬೋದಷ್ಟೇ. ಎಷ್ಟು ಘೋಷಣೆ ಕೂಗಕ್ ಸಾಧ್ಯ ಇದೆ ಅಲ್ಲಿ. ಭಾರತ್ ಮಾತಾ ಕಿ ಜೈ ಅನ್ನೋದು ಒಂದ್ ಬಿಟ್ರೆ ಬೇರೆ ಏನು ಇಲ್ಲ. ಅದಾದ ತಕ್ಷಣನೇ ಅವ್ರ ಹಿಂದೆ ಫಾಲೋ ಮಾಡ್ತಾ ಇರುವಂತ ಮೋಟರ್ ಬೈಕ್ ಅಲ್ಲಿ ಫಾಲೋ ಮಾಡಿ ಮೋಟರ್ ಬೈಕ್ ಅಲ್ಲೇ ಹಲ್ಲೆ ಮಾಡುವಂತ ಪ್ರಯತ್ನವನ್ನ ಮಾಡಿ, ಅದಾದ್ಮೇಲೆ ಮುಂದಿನ ಏರಿಯಾ ರೌಡಿಗಳಿಗೆ ಅವಕಾಶ ಮಾಡಿಕೊಟ್ಟು ಆ ಚಾಕುವಿನಿಂದ ಡ್ರ್ಯಾಗನ್ ಇಂದ ಬಹಳ ಒಂದು ಆಳವಾದಂತ ಹೊಟ್ಟೆಗೆ ಚುಚ್ಚಿದ್ದಾರೆ. ನಾನು ಪೊಲೀಸ್ ಅವ್ರನ್ನ ಕೇಳಕ್ ಇಷ್ಟಪಡ್ತೀನಿ, ಅವ್ರ ಪ್ರೀ ಪ್ಲಾನ್ ಇಲ್ಲ ಅಂದ್ರೆ ಈ ಡ್ರ್ಯಾಗನ್ ಹೆಂಗ್ ಬರ್ತು? ಹಾಗೆ ಆಗಿದ್ರೆ ಅವ್ರ ಕೈಯಲ್ಲಿ ಹೊಡಿಬೇಕಾಯ್ತು. ಮ್ಯಾಕ್ಸಿಮಮ್ ಅಂದ್ರೆ ದೊಣ್ಣೆ ತಗೊಂಡು ಹೊಡಿಬೇಕಾಯ್ತು. ಇನ್ನೂ ಮ್ಯಾಕ್ಸಿಮಮ್ ಅಂದ್ರೆ ಚೇರ್ ತಗೊಂಡು ಹೊಡಿಬೋದಾಯ್ತು ಅಲ್ಲೇನ ಆ ಡಾಬಾ ಏನಾನ ಇದ್ದಿದ್ರೆ. ಈ ಡ್ರ್ಯಾಗನ್ಗಳೆಲ್ಲ ಹೆಂಗ್ ಬಂತು? ಡ್ರ್ಯಾಗನ್ಗಳು ಯೂಸ್ ಮಾಡೋದು ಸ್ಪೆಷಲಿಸ್ಟ್ಗಳು ಯೂಸ್ ಮಾಡುವಂಥದ್ದು, ಟ್ರೈನ್ಡ್ ಪರ್ಸನ್ಸ್. ಅಂದ್ರೆ ಇದು ಪ್ರೀ ಪ್ಲಾನ್. ಇದು ಪ್ರೀ ಪ್ಲಾನ್ ಮಾಡಿ ಇಲ್ಲಿ ಬಂದೇ ಬರ್ತಾರೆ. ಇವತ್ತು ಯಾರಾದ್ರೂ ಅವ್ರ ಮೇಲೆ ಹಲ್ಲೆ ಮಾಡಬೇಕು ಅಂತ ಪ್ರೀ ಪ್ಲಾನ್ ಮಾಡಿರುವಂತ ಒಂದು ದೊಡ್ಡ ರೀತಿಯಾದಂತ ಕೊಲೆಯ ಪ್ರಯತ್ನ ಇದು.